ಬಿಹಾರದ ಅಭಿವೃದ್ಧಿಗಾಗಿ ಮಹಾಗಠಬಂಧನ್ಗೆ ಮತ ನೀಡಿ ಹಾಗೂ ನಿಮ್ಮ ಸಂಬಂಧಿಕರಿಗೂ ನಮಗೆ ಮತ ನೀಡುವಂತೆ ತಿಳಿಸಿ. ನಿಮ್ಮ ರಾಜ್ಯದ ಅಭಿವೃದ್ಧಿಗಾಗಿ ಮತ ಚಲಾವಣೆ ಮಾಡಬೇಕು, ಮತವನ್ನ ವ್ಯರ್ಥ ಮಾಡಬಾರದು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಬ್ಯಾಡರಾಯಪುರದ ಕಾಫಿ ಬೋರ್ಡ್ ಲೇಔಟ್ನಲ್ಲಿ ಬಿಹಾರ ಮೂಲದ ಬೆಂಗಳೂರು ನಿವಾಸಿಗಳ ಸಂಘದ ಸದಸ್ಯರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ನನಗೆ ದೊಡ್ಡ ಸ್ಥಾನ ಬೇಕು ಎಂದು ನೀವೆಲ್ಲರೂ ಹೇಳಿದ್ದೀರಿ. ನನಗೆ ಅದು ಮುಖ್ಯವಲ್ಲ. ಬಿಹಾರದಲ್ಲಿ ಮಹಾಗಠಬಂಧನ ಅಧಿಕಾರಕ್ಕೆ ಬಂದ್ರೆ ನನಗೆ ಎಲ್ಲ ಸ್ಥಾನವು, ನಿಮ್ಮ ಒಂದೊಂದು ಮತವು ಮಹಾಗಠಬಂಧನ್ ಅಧಿಕಾರಕ್ಕೆ ಬರಲು ಮುಖ್ಯವಾಗಿದೆ ಎಂದರು. ಈ ಮೊದಲಿನಂತೆ ನಿತೀಶ್ ಕುಮಾರ್ ಅವರ ಕೈಯಲ್ಲಿ ಬಿಹಾರವಿಲ್ಲ. ಅವರು ರಾಜಕೀಯದ ಕೊನೆಯ ಗಾಲದಲ್ಲಿದ್ದಾರೆ. ಬಿಹಾರದ ಅಭಿವೃದ್ಧಿಗೆ ಲಾಲು ಪ್ರಸಾದ್ ಯಾದವ್ ಅವರ ಪುತ್ರ ತೇಜಸ್ ಯಾದವ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕೆಂದು ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡಿದ್ದಾರೆ ಎಂದರು. ರಾಹುಲ್ ಗಾಂಧಿ ಅವರನ್ನ ಈ ದೇಶದ ಪ್ರಧಾನಿಯಾಗಿ ಮಾಡಬೇಕು. ನೆಹರು ಅವರ ಕುಟುಂಬ ಈ ದೇಶಕ್ಕೆ ತನ್ನದೇ ಆದ ಕೊಡುಗೆ ನೀಡಿದೆ. ಈ ಕಾರಣಕ್ಕೆ ಅವರಿಗೆ ನೀವು ಶಕ್ತಿ ನೀಡಬೇಕು. ತೇಜಸ್ ಯಾದವ್ ಅವರನ್ನ ಬೆಂಬಲಿಸಬೇಕು ಎಂದರು. ಅವರ ನಂಟಸ್ತನ ಇದೆ, ಸೇವೆ ಮಾಡ್ತಾ ಇದ್ದಾರೆ. ಕೇಳಿದೆ, ನಿಮ್ಗೇನಾದ್ರು ಕಚೇರಿ ಇದೆಯಾ ಅಂತ. ಕಚೇರಿ ಇಲ್ಲ ಅಂತ ಮುಂದಕ್ಕೆ ನೆಕ್ಸ್ಟ್ ನಾನು CA ಸೈಟ್ಗೆ ರಿಸರ್ವೇಷನ್ ಮಾಡಿ ಕರಿತೀನಿ. ಈಗಾಗಲೇ ಅಸ್ಸಾಂಗೆ ಹೋಗಿದ್ದಾಗ ಅಲ್ಲಿ ಅಸ್ಸಾಂ ಅವರೆಲ್ಲ ಕೇಳ್ಕೊಂಡ್ರು. ನಾನು ಜುಬಿನ್ ಅವರ ನೃತ್ಯ 12ನೇ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅವರು ನಮಗೆ ಜಾಗ ಇಲ್ಲ ಸಂಘಟನೆಗೆ ಅಂತ ಹೇಳಿದ್ರು. ಸೊ ಅವ್ರಿಗೂ ನಾನು ಮಾತು ಕೊಟ್ಟು ಬಂದಿದ್ದೀನಿ. ಅದಕ್ಕೆ ಇನ್ನೂ ಕೇಳಿದ್ದೀನಿ, ಅವ್ರಿಗೂ ಅರ್ಜಿ ಹಾಕೊಳ್ಳಿ ಅಂತ ಹೇಳ್ತೀನಿ. ಅವ್ರಿಗೊಂದು ಸಣ್ಣ ಒಂದು ಸಮುದಾಯ ಭವನನೋ ಒಂದು ಕಚೇರಿಯನ್ನು ಮಾಡ್ಕೊಳ್ಳಿಕ್ಕೆ ಅವ್ರಿಗೊಂದು ಜಾಗ ಕೂಡ ಮಾಡ್ತೀನಿ. ಆಮೇಲೆ ನಾನು ಎಲ್ಲ ಅವರ ನಮ್ಮ ಅಪೀಲ್ ಮಾಡ್ತೀನಿ. ಎಲ್ಲ ಯಾರು ಬಿಹಾರ ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಓಟ್ ಇದೆ, ಅವ್ರಿಗೆಲ್ಲ ಬೆಂಗಳೂರು ನಗರದಲ್ಲಿ ರಾಜ್ಯದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಯಾರು ಬಿಹಾರ್ ಅವರ ಓಟ್ ಇದೆಯೋ ಆ ಓಟ್ ಅಲ್ಲೇ ಉಳಿಸ್ಕೊಂಡಿದ್ರೆ, ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ರೆ ಅಂಥವ್ರಿಗೆಲ್ಲ ಒಂದು 3-4 ದಿನ ರಜಾ ಕೊಡಬೇಕು ಅಂತೇಳಿ ನಾನು ಎಲ್ಲರೂ ಕೂಡ ತಮ್ಮ ಮುಖಾಂತರ ಮನವಿ ಮಾಡ್ಕೊಡ್ತೇನೆ. ಐ ಅಪೀಲ್ ಟು ಆಲ್ ದಿ ಆರ್ಗನೈಸೇಷನ್ಸ್ including CREDAI and all the contractors and all the institutions, for those who are working here and having their vote in Bihar, they should be given at least 4-5 days leave for them, because they should go and franchise their vote, because Mahagathbandhan should come to power. Tejasvi Yadav should become the chief minister. For the progress of Bihar, the only alternative is Mahagathbandhan. So I request all of them, I appeal to all of them, ಎಲ್ಲ ಉದ್ಯಮಿಗಳಿಗೆ ಯಾರ್ಯಾರು ಬಿಹಾರದವ್ರನ್ನ ಕೆಲಸಕ್ಕೆ ಇಟ್ಕೊಂಡಿದ್ದೀರಿ ಅವ್ರನ್ನೆಲ್ಲ ವಾಪಸ್ಗೆ ಕಳಿಸ್ಬೇಕು. ಯಾರು ವ್ಯಾಪಾರ ಮಾಡ್ತಾ ಇದ್ರಿ ಅವರೆಲ್ಲ ಹೋಗಿ ವೋಟ್ ಹಾಕ್ಲಿಕ್ಕೆ ನೀವು ರಜಾ ಕೊಡಬೇಕು ಅಂತೇಳಿ ನಾನು ನಂದು ನೋಡ್ಬೇಕು. ನಾನು 5ನೇ ತಾರೀಕು ಸಾಯಂಕಾಲ ನಂದು ಕೋರ್ಟು ಇದೆ. 6ನೇ ತಾರೀಕು ನಾನು ನೋಡ್ತೀನಿ. 5ನೇ ತಾರೀಕು ಒಂದು ಪುಸ್ತಕ ಬಿಡುಗಡೆ ಇದೆ ನಂದು. ಅದಾದ್ಮೇಲೆ ನಾನು ಹೈಕಮಾಂಡ್ ಯಾರು ಈಗ ಸದ್ಯಕ್ಕೆ ನಾನು ಭೇಟಿ ಮಾಡಲ್ಲ. ಈಗ ಏನು ನಾವು ಎಲೆಕ್ಷನ್ ಗ್ರೇಟ್ ರಾಜ್ ಕಮಲ್ ಸರ್ಕಸ್ ಇವಾಗ ನಿಮ್ಮ ಕಲಬುರಗಿ ನಗರದಲ್ಲಿ. ನಿಮ್ಮ ಕಲಬುರಗಿಯಲ್ಲಿ ಮೊದಲ ಬಾರಿಗೆ ಬಂದಿರುವಂತಹ ಗ್ರೇಟ್ ರಾಜ್ ಕಮಲ್ ಸರ್ಕಸ್ ದೇಶ ವಿದೇಶ ಪ್ರದರ್ಶನ ಮಾಡಿ ನಂತರ ನಮ್ಮ ಕಲಬುರಗಿಯಲ್ಲಿ ಪ್ರತಿದಿನ 3 ಆಟಗಳು ಪ್ರದರ್ಶನ ಮಾಡಲಿದೆ. ಚೈನಾ, ನೇಪಾಳ, ಅಸ್ಸಾಂ ಮತ್ತು ಮಣಿಪುರಗಳಿಂದ ಬಂದಿರುವ ಮಹಿಳೆಯರು ಹಾಗೂ ಪುರುಷರು ಸರ್ಕಸ್ ಕಲಾವಿದರಾಗಿದ್ದಾರೆ. ಹಾಸ್ಯ ಜೋಕರ್ಗಳಿಂದ ಕಾಮಿಡಿಯನ್ ಶೋ ನಡೆಯಲಿದೆ. ಕಾರ್ ಪಾರ್ಕಿಂಗ್ ಜೊತೆಗೆ ಕ್ಯಾಂಟೀನ್ ಸೌಲಭ್ಯ ಕೂಡ ಕಲ್ಪಿಸಲಾಗಿದೆ. ಮೊದಲನೇ ಆಟ ಮಧ್ಯಾಹ್ನ 1 ಗಂಟೆಗೆ, 2ನೇ ಆಟ ಸಂಜೆ 4 ಗಂಟೆಗೆ, 3ನೇ ಆಟ ಸಾಯಂಕಾಲ 7 ಗಂಟೆಗೆ. ಶನಿವಾರ ಮತ್ತು ರವಿವಾರ ಸ್ಪೆಷಲ್ ಶೋ ಬೆಳಗ್ಗೆ 10:30 ಮತ್ತೆ ಕಿತ್ತಡ, ನಿಮ್ಮ ಕುಟುಂಬದೊಂದಿಗೆ ಹಿಂದೆ ಸರ್ಕಸ್ ನೋಡಲು ಬನ್ನಿ. ಸ್ಥಳ ಖರ್ಗೆ ಪೆಟ್ರೋಲ್ ಬಂಕ್ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ.